ಕೀರ್ತನೆಗಳು 71ನೇ ಅಧ್ಯಾಯ 14ನೆಯ ವಾಕ್ಯ. ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು, ನಿನ್ನನ್ನು ಅಧಿಕಾಧಿಕವಾಗಿ ಹೊಗಳುತ್ತಿರುವೆನು. ಈ ವಾಕ್ಯದಲ್ಲಿ ಕೀರ್ತನೆಗಾರನು ನಾವು ದೇವರನ್ನ ಯಾವ ರೀತಿಯಾಗಿ ನಿರೀಕ್ಷಿಸಬೇಕೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಅವನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು, ನಿನ್ನನ್ನು ಅಧಿಕವಾಗಿ ಹೊಗಳುತ್ತಿರುವೆನು ಎಂಬುದಾಗಿ. ನೋಡುವುದಾದರೆ ನಾವು ನಿರೀಕ್ಷಿಸುವ ಕಾಲದಲ್ಲಿ ವಿಷಯಗಳು ತಾಮಸವಾಗುವಾಗ, ಪ್ರಾರ್ಥನೆಗಳಿಗೆ ಉತ್ತರಗಳು ವಿಳಂಬವಾಗುವಾಗ ಮನಸ್ಸು ಕುಗ್ಗಿ ಹೋಗಿ ದೇವರನ್ನು ಹೊಗಳುವುದಕ್ಕೆ ಬದಲು ಆತನನ್ನು ತೆಗಳುವಂತೆ, ಆತನಿಗೆ ವಿರೋಧವಾಗಿ ಗುಣಗುಟ್ಟುವಂತೆ ಕಾರ್ಯಗಳನ್ನ ಮಾಡಿಬಿಡುತ್ತೇವೆ. ಕೆಲವರು ದೇವರ ನಿಮಗೆ ಕರುಣೆ ಇಲ್ಲವಾ, ಕಣ್ಣಿಲ್ಲವಾ, ಕೈ ಇಲ್ಲವಾ, ಹೃದಯ ಇಲ್ಲವಾ ಎಂಬುದಾಗಿ ಎಲ್ಲ ಕೇಳಿ ದೇವರನ್ನ ತೆಗಳುವುದುಂಟು. ಆದರೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ದೇವರು ನಿಮಗೆ ಒಂದು ವಿಷಯದಲ್ಲಿ ವಿಳಂಬ ಮಾಡುತ್ತಾ ಇರುವುದಾದರೆ ಅದು ಶ್ರೇಷ್ಠವಾದವುಗಳಿಗೆ ಕಾರಣವಾಗಲಿಕ್ಕಿದೆ. ನೀವು ಎದುರು ನೋಡುವುದಕ್ಕಿಂತ, ನೀವು ಅಪೇಕ್ಷಿಸುವುದಕ್ಕಿಂತ ಉನ್ನತವಾದದನ್ನೇ ದೇವರು ನಿಮಗೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. ಆದ್ದರಿಂದ ಆ ಕಾಯುವ ಸಮಯದಲ್ಲಿ ಗುಣಗುಟ್ಟುವಿಕೆಗಳಿಗೆ, ದೇವರನ್ನು ತೆಗಳಿ ಮಾತನಾಡುವಂತ ಅನುಭವಗಳಿಗೆ ಜೀವಿತದಲ್ಲಿ ಅವಕಾಶವನ್ನ ಕೊಡಬೇಡಿ. ಅದನ್ನು ತಂದು ಹಾಕುವವನು ಸೈತಾನನು ಎಂಬುದನ್ನ ತಿಳಿದವರಾಗಿ ಈ ದಿವಸಗಳಲ್ಲಿ ಅಂತಹ ಸ್ವಭಾವಗಳು ನಿಮ್ಮಲ್ಲಿ ಇರುವುದಾದರೆ ಅದನ್ನು ಕಿತ್ತು ಬೀಸಾಡಿಬಿಟ್ಟು ದೇವರ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು, ದೇವರೇ ನಾನು ಏನೂ ಕೂಡ ಅಲ್ಲ, ಆದರೆ ಈ ದಿವಸದವರೆಗೂ ನಡೆಸಿದ್ದು ನಿನ್ನ ಕೃಪೆಯೇ ಆಗಿದೆ, ನಿನ್ನ ದಯೆಯೇ ಆಗಿದೆ, ನಿನ್ನ ವಾಗ್ದಾನಗಳನ್ನ ನನ್ನ ಜೀವಿತದಲ್ಲಿ ನೆರವೇರಿಸು, ನಾನು ನಿರೀಕ್ಷಿಸ್ತಾ ಇರುವಂತ ಕಾರ್ಯದಲ್ಲಿ ಅದ್ಭುತ ಮಾಡು ಎಂಬುದಾಗಿ ಆತನನ್ನ ನಿರೀಕ್ಷಿಸುತ್ತಾ, ಆತನನ್ನ ಹೊಗಳಿ, ಆತನನ್ನ ಕೀರ್ತಿಸಿ ಸ್ತುತಿ ಯಜ್ಞಗಳನ್ನ ಸಮರ್ಪಿಸುವುದಾದರೆ ಆತನು ಈ ದಿವಸಗಳಲ್ಲಿ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುತ್ತಾನೆ. ಅಸಾಧಾರಣವಾದಂತ ಕಾರ್ಯಗಳನ್ನ ನೆರವೇರಿಸಿ ಅಸಾಧ್ಯತೆಗಳನ್ನ ಸಾಧ್ಯವಾಗಿ ಮಾಡುತ್ತಾನೆ. ಸತ್ಯವೇದದಲ್ಲಿ ಅಬ್ರಹಾಮನ ಜೀವಿತದಲ್ಲಿ, ಯೋಸೇಫನ ಜೀವಿತದಲ್ಲಿ, ಯೋಬನ ಜೀವಿತದಲ್ಲಿ, ದಾವೀದನ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಅವರು ಕಾದಿದ್ದು ದೇವರ ಮುಂದೆ ನಂಬಿಗಸ್ತತೆಯನ್ನ ತೋರಿಸಿ ಯಾವ ರೀತಿಯಾಗಿ ಆಶೀರ್ವಾದಗಳನ್ನ, ವಾಗ್ದಾನಗಳನ್ನ ಹೊಂದಿದರು ಎಂಬುದಾಗಿ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ. ಅಂದ್ರೆ ಇದೆಲ್ಲವೂ ಕೂಡ ನಮಗೆ ಕೊಡಲ್ಪಟ್ಟಿರುವಂಥದ್ದು, ನಾವು ಕೂಡ ಅದೇ ರೀತಿಯಾಗಿ ಜೀವಿಸಬೇಕೆಂಬುದಾಗಿ. ಆದ್ದರಿಂದ ಈ ದಿವಸಗಳಲ್ಲಿ ಗುಣಗುಟ್ಟುವಿಕೆಗಳಿಗೆ, ಕಹಿತನಗಳಿಗೆ, ನಿರಾಸೆಗಳಿಗೆ ಜೀವಿತದಲ್ಲಿ ಅವಕಾಶವನ್ನ ಕೊಡದೆ ನೀವು ನಿರೀಕ್ಷಿಸ್ತಾ ಇರುವಂಥದ್ದು ಕರ್ತನಿಂದ ಆಗಿರುವುದರಿಂದ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಕೂಡ ಇಲ್ಲ. ನೀವು ನಿರೀಕ್ಷಿಸ್ತಾ ಇರುವಂತ ವಿಷಯಗಳನ್ನ ಆತನು ಶ್ರೇಷ್ಠತೆಯಿಂದ ಮಾನಿಸುತ್ತಾನೆ. ನಿಮ್ಮನ್ನು ಪೂರ್ಣ ಸಂತೋಷದಲ್ಲಿ, ಸಮಾಧಾನದಲ್ಲಿ ನೆಲೆಗೊಳ್ಳುವಂತೆ ಈ ದಿವಸಗಳಲ್ಲಿ ಆಶೀರ್ವದಿಸುತ್ತಾನೆ ಎಂಬುದನ್ನ ತಿಳಿದವರಾಗಿ, ಆತನು ಮಗನನ್ನೇ ಕೊಟ್ಟ ಮೇಲೆ ಸಕಲವನ್ನು ಕೂಡ ನಮಗೆ ಕೊಟ್ಟೇ ಕೊಡುತ್ತಾನೆ ಎಂಬ ದೃಢತೆಯೊಟ್ಟಿಗೆ, ನಂಬಿಗಸ್ತತೆಯೊಟ್ಟಿಗೆ, ಸಮರ್ಪಣೆಯೊಟ್ಟಿಗೆ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನ್ ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಕೀರ್ತನೆಗಾರನು ಹೇಳಿರುವಂತೆ ನಾವಪ್ಪ ನಿರೀಕ್ಷಿಸಿಕೊಂಡಿರುವಂತ ಸಮಯದಲ್ಲಿ ನಿನ್ನನ್ನು ಅಧಿಕವಾಗಿ ಹೊಗಳುವಂತೆ, ನಿನ್ನ ನಾಮವನ್ನು ಕೀರ್ತಿಸುವಂತೆ, ನಿನ್ನ ಉಪಕಾರಗಳನ್ನ ನೆನೆಸಿ ನಿನಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವುದಕ್ಕೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಕೃಪೆಯನ್ನ ಅನುಗ್ರಹಿಸು, ಆ ಜ್ಞಾನವನ್ನ ಅನುಗ್ರಹಿಸು ರಾಜ. ನಿರಾಸೆಗಳಿಗೆ ಒಳಗಾಗಿ, ದುಃಖಗಳಿಗೆ, ಕಹಿತನಗಳಿಗೆ ಅವಕಾಶವನ್ನ ಕೊಟ್ಟು ನಿನ್ನನ್ನು ದೂರುವಂತ, ನಿನಗೆ ವಿರೋಧವಾಗಿ ಗುಣಗುಟ್ಟುವಂತ ಅನುಭವಗಳು ಜೀವಿತವನ್ನ ಬಿಟ್ಟು ಹೋಗಲಿ. ಇಸ್ರಾಯೇಲ್ಯರ ಆದಿ ಸ್ವಭಾವಗಳು ಜೀವಿತದಿಂದ ತೊಲಗಿ ಹೋಗಲಿ. ಈ ಸಮಯದಲ್ಲಿ ಅಪ್ಪ, ನೂತನ ಸೃಷ್ಟಿಗಳಾಗಿ, ಹೊಸ ಒಡಂಬಡಿಕೆಯ ಇಸ್ರಾಯೇಲ್ಯರಾಗಿ ನಿನ್ನ ಮುಂದೆ ಅಪ್ಪ ಸಮರ್ಪಣೆಯೊಟ್ಟಿಗೆ, ಆ ವಿಧೇಯತೆಯೊಟ್ಟಿಗೆ ನಂಬಿಗಸ್ತತೆಯನ್ನ ತೋರ್ಪಡಿಸಿ ಅಪ್ಪ ನಿನ್ನ ನಾಮದ ಮಹಿಮೆಗೆ ತಕ್ಕಂತ ಅದ್ಭುತಗಳನ್ನ, ಅತಿಶಯಗಳನ್ನ ಹೊಂದತಕ್ಕಂತೆ ಜೀವಿತಗಳನ್ನು ನೀನು ಮಾರ್ಪಡಿಸು ಕರ್ತನೆ. ಆಶೀರ್ವದಿಸು ರಾಜ. ಈ ದಿವಸಗಳಲ್ಲಿ ನಿನ್ನ ಮಕ್ಕಳು ಯಾವುದಕ್ಕಾಗಿ ನಿರೀಕ್ಷಿಸ್ತಾ ಇದ್ದಾರೋ, ಯಾವುದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೋ ಆ ವಿಷಯಗಳಲ್ಲಿ ಅದ್ಭುತ
ಅದ್ಭುತವು ನಡೆಯಲಿ, ಬಿಡುಗಡೆಗಳು ಉಂಟಾಗಲಿ, ಅನಾರೋಗ್ಯಗಳು ಬಲಹೀನತೆಗಳು ನೀಗಿ ಹೋಗಲಿ, ಕಷ್ಟಗಳು ಸಮಸ್ಯೆಗಳು ಸಾಲಬಾರಗಳು ಹಣಕಾಸಿನ ತೊಂದರೆಗಳು ಇಲ್ಲದೆ ಹೋಗಲಿ, ಎಲ್ಲ ವ್ಯಾಜ್ಯಗಳು ವ್ಯವಹಾರಗಳಿರುವಂತ ಎಲ್ಲ ಕಲಹಗಳು ಬಂಧನಗಳು ಇಲ್ಲದೆ ಹೋಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಸಂಪೂರ್ಣತೆ ಉಂಟಾಗಲಿ. ಗರ್ಭಫಲವನ್ನು ಅನುಗ್ರಹಿಸು ರಾಜ. ಜೀವಿತದಲ್ಲಿ ಸಂತೋಷ ಸಮಾಧಾನ ಉನ್ನತವಾದಂತಹ ನಿನ್ನ ಅನುಭವಗಳು ಉಂಟಾಗಲಿ. ನೀನು ಆ ರೀತಿಯಾಗಿ ಮಾಡುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ಮಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.